ಅವ್ರು ಕಂಡಕ್ಟರ್ ಹೇಳ್ತಾ ಇದ್ರಲ್ಲ, ಸಾಮಾನ್ಯವಾಗಿ ಒಂದು ಅರ್ಧ ಗಂಟೆ 1 ಗಂಟೆ ಆಯಿತು, ಒಂದು ದಿನ ಮ್ಯಾಕ್ಸಿಮಮ್ ಬೇಡ, 1 ವಾರ ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ವಾರ ಇದೇ ಭಾನುವಾರ ನಾವು ಮಾತಾಡಿದ್ರೆ ಅವ್ರಿಗೆ ಮರ್ತೋಗಿರುತ್ತೆ. ಈ ಹಿಂದೆ 20 ರೂಪಾಯಿ ಇತ್ತು, ಇದು 23 ಆಗಿದ್ದು, ಇದು ಏರಿಕೆ ಆಗಿದ್ದು ಅನ್ನೋದೆಲ್ಲ ಮರ್ತೋಗುತ್ತೆ. ಜನ ಅಡ್ಜಸ್ಟ್ ಆಗಿ ಹೋಗ್ಬಿಡ್ತಾರೆ. ಇದು BMTC ಬಸ್ನಲ್ಲಿ ಪ್ರಯಾಣ ಮಾಡೋರು ಮಾತಾಯಿತು. ಇನ್ನು KSRTC ಬಸ್ ನಿಲ್ದಾಣದಲ್ಲಿ ಇನ್ನು ಜನ ಏನು ಹೇಳ್ತಾರೆ, ಬೇರೆ ಬೇರೆ ಊರಿಗೆ ಹೋಗೋರಿಗೆ ದರ ಏರಿಕೆ ಬಗ್ಗೆ ಗೊತ್ತಿದೆಯಾ? ಅವರನ್ನು ನಮ್ಮ ಪ್ರತಿನಿಧಿ ವೆಂಕಟೇಶ್ ಮಾತಾಡಿಸಿದ್ದಾರೆ, ಬನ್ನಿ ನೋಡೋಣ. ಇಂದಿನಿಂದ ಬಸ್ ಪ್ರಯಾಣ ದರದಲ್ಲಿ ಏರಿಕೆಯನ್ನು ಮಾಡಿರುವಂಥದ್ದು ರಾಜ್ಯ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಪ್ರತಿನಿತ್ಯ ಕೂಡ ಬಸ್ನಲ್ಲಿ ಲಕ್ಷಾಂತರ ಜನ ಪ್ರಯಾಣಿಕರು ಪ್ರಯಾಣವನ್ನು ಮಾಡ್ತಾರೆ. ಇವತ್ತು ರಾಜ್ಯ ಸರ್ಕಾರ ಹೈಕ್ ಮಾಡಿರುವಂತಹ ಬಸ್ ಟಿಕೆಟ್ ಪ್ರಯಾಣ ದರ ಏನಿದೆ ಅದ್ರ ಬಗ್ಗೆ ಸಾರ್ವಜನಿಕರು ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ. ಇವತ್ತು ಬೆಂಗಳೂರು ಟು ಚನ್ನರಾಯಪಟ್ಟಣ ಬಸ್ಸಲ್ಲಿ ನಾವಿದ್ದೇವೆ. ಕೆಲವು ಪ್ರಯಾಣಿಕರು ಕೂಡ ಇವತ್ತು ಸಂಚಾರವನ್ನು ಮಾಡ್ತಾ ಇದ್ದಾರೆ. ಸರ್, ಇವತ್ತಿಂದ ಬಸ್ ಪ್ರಯಾಣ ದರ ಹೆಚ್ಚಳ ಆಗಿದೆ, ಏನು ಹೇಳ್ತೀರಾ ಸರ್? ಸರ್, ಮೊದಲು 170 ರೂಪಾಯಿ ತಗೋತಾ ಇದ್ರು ಬೆಂಗಳೂರಿಂದ ಚನ್ನರಾಯಪಟ್ಟಣ, ಈಗ 200 ರೂಪಾಯಿ ತಗೋತಾ ಇದ್ದಾರೆ. ಯಾವ ಸರ್ಕಾರ ಬಂದರೂ ಹೆಚ್ಚಿಸ್ತಾ ಇರ್ತದೆ, ನಮ್ಗೆ ಇದರಿಂದ ಹೊರೆ ಆಗ್ತೈತೆ ಸಾರ್ವಜನಿಕರಿಗೆ. ಇದನ್ನು ಕಡಿಮೆ ಮಾಡಬೇಕಂತ ನಾವು ಕೇಳ್ಕೊತೀವಿ. ಸರ್, ಈಗ ಸಹಜವಾಗಿ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣವನ್ನು ಕೊಟ್ಟಿದ್ರು. ಸೊ ಪುರುಷರ ಒಂದು ಪ್ರಯಾಣಕ್ಕೆ ಈಗ ಹೆಚ್ಚಳ ಆಗ್ತಾ ಇದೆ, ಅದ್ರ ಬಗ್ಗೆ ಏನು ಹೇಳೋದಾದ್ರೆ ಸರ್? ಅದು ಇಬ್ರಿಗೂ ಈಕ್ವಲ್ ಕೊಡಬೇಕಂತ ನಾವು ಕೇಳ್ಕೊತೀವಿ. ಏಕೆಂದರೆ ಲೇಡೀಸ್ ಮಾತ್ರ ಫ್ರೀಯಾಗಿ ಕೊಟ್ಬಿಟ್ಟು ಜೆಂಟ್ಸಿಗೆ ಕೊಟ್ಟರೆ ನಮಗೆ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಜೆಂಟ್ಸಿಗೂ ಫ್ರೀ ಕೊಡಲಿ. ಸರ್, ಈಗ ಬೆಂಗಳೂರು ನೀವು ಚನ್ನರಾಯಪಟ್ಟಣ ಅಂತ ಹೇಳಿದ್ವಿ, ಎಷ್ಟು ಬಾರಿ ಓಡಾಡ್ತಾ ಇದ್ರಿ ಸರ್? ಈಗ ಎಷ್ಟು ಹೊರೆ ಆಗ್ತಾ ಇದೆ ನಿಮಗೆ ಅಂತ? ತಿಂಗಳಿಗೆ 2 ಬಾರಿ ಓಡಾಡ್ತಾ ಇದ್ದೋ. ಈಗ ಒಂದು ಸರಿ ಹೋಯ್ತು ಅಂದರೆ 100 ರೂಪಾಯಿ ಎಕ್ಸ್ಟ್ರಾ ಜಾಸ್ತಿ ಆಗುತ್ತೆ. ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಇದು ಸರ್ಕಾರ ಇದನ್ನು ಸರ್ಕಾರ ನಮಗೆ ಒಂದು ಸ್ವಲ್ಪ ಕಡಿಮೆ ಮಾಡಿಕೊಡ್ಬೇಕಂತ, ಯಾವುದೇ ರೀತಿಯ ದರಗಳನ್ನು ಹೆಚ್ಚಿಸಬಾರ್ದು ಅಂತ ನಾವು ಕೇಳ್ಕೊತೀವಿ. ಮೇಡಮ್, ನೀವು ಏನು ಹೇಳ್ತೀರಾ ಮೇಡಮ್? ನಿಮಗೆ ಫ್ರೀ ಮಾಡಿಕೊಟ್ಟಿದ್ದಾರೆ ಮನೆಯವ್ರಿಗೆ. ಈಗ ನಿಮ್ಮ ಜೊತೆ ಮನೆಯವ್ರ ಜೊತೆ ಪ್ರಯಾಣ ಮಾಡೋದಂಥ ಟೈಮ್ನಲ್ಲಿ ಕೂಡ ನಿಮ್ಮ ಒಂದು ಟಿಕೆಟ್ ದರ ಏನಿದೆ, ಸೊ ಅವ್ರ ಮೇಲೆ ಹೊರೆ ಆಗ್ತಾ ಇದೆ ಅಂತದ್ದು ಏನು ಹೇಳ್ತೀರಾ ಮೇಡಮ್? ಏನು ಮಾಡೋಕ್ಕಾಗಲ್ಲ ಸರ್, ಅದೇನಿದ್ರು ಅವ್ರ ಸರ್ಕಾರನೇ ಮಾಡಬೇಕು. ಎಲ್ರಿಗೂ ಕಡಿಮೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಎಲ್ರಿಗೂ ಅನುಕೂಲ ಆಗುತ್ತೆ. ಆಟೋಮೆಟಿಕ್ಲಿ ಜೀವನ ಮಟ್ಟ ಸುಧಾರಿಸುತ್ತೆ ತಕ್ಕಮಟ್ಟಿಗೆ. ಎಲ್ಲ ರೇಟ್ಗಳು ಜಾಸ್ತಿ ಆಗ್ತಿದ್ರೆ ದಿನಕ್ಕೆ 500 ರೂಪಾಯಿ ದುಡಿತಾನೆ ಮನುಷ್ಯ, ಕಷ್ಟ ಆಗುತ್ತೆ. ಎಷ್ಟಾಗುತ್ತೋ ಅಷ್ಟು ಕಡಿಮೆ ಮಾಡಿದ್ರೇ ಒಳ್ಳೆಯದು. ಒಬ್ರಿಗೆ ಫ್ರೀ ಕೊಟ್ಟು ಒಬ್ರಿಗೆ ತೊಗೊಂಡ್ರೆ ಇಲ್ಲಿ ತೊಗೊಳ್ಳೋದು ಅಲ್ಲಿ ಕೊಡೋದು ಅಷ್ಟೇ. ನೀವು KSRTCಯಲ್ಲಿ ಸಾಮಾನ್ಯವಾಗಿ ತಿಂಗಳಿಗೆ ಅಥವಾ ವರ್ಷ ಎಷ್ಟು ಸಾರಿ ಪ್ರಯಾಣ ಮಾಡ್ತೀರಾ ಸರ್? ಏನು ಅನಿಸ್ತಿದೆ ಈಗ? ಹಿಂಗೆ ಅಂತ ಬರಲ್ಲ. ಕೆಲವು ಟೈಮಲ್ಲಿ ವಾರಕ್ಕೆ 2 ಸಲ ಓಡಾಡಬೇಕಾಗುತ್ತೆ, ಕೆಲವು ಟೈಮ್ 1 ಟೈಮ್ ಓಡಾಡಬೇಕಾಗುತ್ತೆ. ಹಿಂಗೆ ಅಂತ ಹೇಳೋಕ್ಕಾಗಲ್ಲ. ಆದರೆ ರೇಟ್ಗಳು ಎಲ್ಲರಿಗೂ ಒಂದೇ ರೀತಿಲಿದ್ದರೆ ಯಾರಿಗೂ ತೊಂದರೆ ಆಗಲ್ಲ. ಕೆಲವು ಪ್ರಯಾಣಿಕರು ಹೇಳೋಂತ ಅಂತ ಹೇಳಿದ್ರೆ, ಏನೋ ಒಂದು ಟಿಕೆಟ್ ಪ್ರೈಸನ್ನು ಹೈಕ್ ಮಾಡಿದ್ದಾರೆ, ಅದು ಮನೆಯಲ್ಲಿದ್ದಂಥ 3-4 ಜನ ಮಹಿಳೆಯರು ಇರ್ತಾರೆ, ಅವರಿಗೆ ಫ್ರೀ ಇರುತ್ತೆ. ಸೊ ಒಬ್ಬರು ಕೊಡೋದ್ರಿಂದಾಗಿ ಏನು ಹೊರೆ ಆಗೋದಿಲ್ಲ ಅಂತ ಒಂದಷ್ಟು ಜನ ಹೇಳಿದರೆ, ಕೆಲವರು ಈ ಟಿಕೆಟ್ ಪ್ರೈಸನ್ನು ಜಾಸ್ತಿ ಮಾಡಿರುವಂತಹದ್ದು ಕೂಡ ಖಂಡಿಸ್ತಾ ಇದ್ದಾರೆ. ಅಂದರೆ ಇದು ಹೆಚ್ಚಳ ಮಾಡಬಾರ್ದಾಗಿತ್ತು ಅಂತ ಹೇಳಿ. ಆದರೆ ಕೆಲವೊಂದು ಮಿಶ್ರ ಪ್ರತಿಕ್ರಿಯೆಗಳು ಕೂಡ ವ್ಯಕ್ತ ಹೋಗ್ತಾ ಇರುವಂಥದ್ದು. ಪ್ರೈಕನ್ನು ಏನು ಜಾಸ್ತಿ ಮಾಡಿದ್ದಾರೆ, ಅದು ಓಕೆ ಅಂತ ಇದ್ದಾರೆ. ಕೆಲವರು ಅದು ಬೇಡ ಅನ್ನುವ ರೀತಿಯಲ್ಲಿ ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜಯರಾಮ್ ಜೊತೆ ವೆಂಕಟೇಶ್, ಪವರ್ ಟಿವಿ, ಬೆಂಗಳೂರು.